ಎಸ್ ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಚಾಪ್ಟರ್ ಬಂದು ಪ್ಲಾಂಟ್ ಗ್ರೋತ್ ಅಂಡ್ ದ ಡೆವಲಪ್ಮೆಂಟ್. ಸೊ ಬಹಳ ಕಡಿಮೆ ಕ್ವಶನ್ಸ್ಗಳು ಇದರಲ್ಲಿ ರಿಪೀಟ್ ಆಗಿರುವಂಥದ್ದು. ಸೊ ಅಂತಹ ಪ್ರಶ್ನೆಗಳನ್ನ ಇವತ್ತು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ದ ಫಸ್ಟ್ ಕ್ವೆಶನ್ ಆಫ್ ದ ಡೇ, that is in the following diagrammatic representation showing the stages of the embryonic development, identify the type of growth phase labeled as M and N. ಸೊ ಕೆಳಗಡೆ ಕೊಟ್ಟಿರುವಂತಹ ಒಂದು ಸ್ಟ್ರಕ್ಚರ್ ನಲ್ಲಿ ಏನ್ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಇದೆ ಅದರಲ್ಲಿ ಎಂ ಮತ್ತು ಎನ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಮೊದಲನೇದಾಗಿ ನಾವು ಇಲ್ಲಿ ನೋಡಬಹುದು ಜೈಗೋಟಿಕ್ ಡಿವೈಡ್ ಅಂತ ಹೇಳಿದ್ದಾರೆ. ಸೊ ಒಂದು ಜೈಗೋಟ್ ಡಿವೈಡ್ ಆಗ್ತಾ ಇದೆ. ಸೊ ಆಪ್ಷನ್ಸ್ ಗಳನ್ನ ನೋಡ್ತಾ ಬಂದ್ರೆ ಇದರಲ್ಲಿ ನೀವು ಸರಿಯಾದ ಆಯ್ಕೆಯನ್ನು ಹುಡುಕ್ಬೇಕು. ಎಂ ಈಸ್ ಜಾಮೆಟ್ರಿಕ್ ಫೇಸ್ ಅಂಡ್ ಎನ್ ಆರ್ ದಿ ಅರ್ಥಮ್ಯಾಟಿಕ್ ಫೇಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಡಯಾಗೋನಲ್ ಮತ್ತು vertical type of what you say the divisions are taking place here. So in these three stages we can find those structures. So when it comes to this one, so here the multiplication of the individual diagonal and vertical stages ಅದು ಏನಂತಂದ್ರೆ ಇಲ್ಲಿ ಡಬಲ್ ಆಗ್ತಾ ಹೋಗ್ತಾ ಇರುವಂತದ್ದು. ಸೊ ಮೊದಲನೆಯ ಇದರಲ್ಲಿ ನಾವು ಅಡ್ಡಲಾಗಿ ಮತ್ತು ಹೀಗೆ ಉದ್ದನಾಗಿ ಏನಂತಂದ್ರೆ ಒಂದು ಸ್ಟೇಜ್ ಕಟ್ ಆಗ್ತಾ ಇರುವಂತದ್ದು, ಒಂದು ಪರ್ಟಿಕ್ಯುಲರ್ ಜೈಗೋಟ್ ಡಿವೈಡ್ ಆಗ್ತಾ ಇರೋದು ಈಕ್ವಲ್ ಆಗಿ ಹಾಫ್ಸ್ ಆಗ್ತಾ ಇರುವಂತದ್ದು ಡಯಾಗೋನಲ್ ಇದರಲ್ಲಿ. ಅದೇ ತರ ಮುಂದಿನ ಒಂದು ಡಯಾಗ್ರಾಮ್ ಅಲ್ಲಿ ನೋಡಿದಾಗ ಮಲ್ಟಿಪಲ್ ಏನಂತಂದ್ರೆ ಡಿವಿಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ಈಚ್ ಅಂಡ್ ಎವ್ರಿ ಸೆಲ್. ಸೊ ಅದು ಒಂದು ಅರ್ಥಮ್ಯಾಟಿಕ್ ಫೇಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ ಎ ಅನ್ನ ನೇರವಾಗಿ ಆನ್ಸರ್ ಮಾಡಬಹುದು. ಇಲ್ಲಿ ಎರಡನ್ನೂ ಅರ್ಥಮ್ಯಾಟಿಕ್ ಫೇಸ್ ಅಂತ ಅನ್ನಕ್ಕಾಗಲ್ಲ, ಬಿಕಾಸ್ ನಾವು ಎರಡರಲ್ಲಿ ಡಿಫರೆನ್ಸ್ ಅನ್ನ ಆರಾಮಾಗಿ ವಿಸಿಬಲ್ ಆಗಿ ನೋಡಬಹುದು. ಮತ್ತೆ ಎಂ ಇಸ್ ಅರ್ಥಮ್ಯಾಟಿಕ್ ಫೇಸ್, ಎನ್ ಇಸ್ ಜಿಯೋಮೆಟ್ರಿಕ್ ಫೇಸ್ ಅಂತಾರೆ. ಇದು ರಿವರ್ಸ್ ಆಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಟ್ ಈಸ್ ಆಲ್ಸೋ ರಾಂಗ್. ಬೋತ್ ಎಂ ಅಂಡ್ ಎನ್ ಆರ್ ದಿ ಜಿಯೋಮೆಟ್ರಿಕ್ ಫೇಸ್ ಅನ್ನುವಂಥದ್ದು ಕೂಡ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಸೊ ಇನ್ ದ ಸೆಕೆಂಡ್ ಕ್ವೆಶನ್ we have matched the plant growth hormone column 1 and suitable chemical derivatives present column 2. ಸೊ ಮೊದಲನೇ ಕಾಲಮ್ ನಲ್ಲಿರುವಂತಹ ಕೆಮಿಕಲ್ಸ್ ಗಳಿಂದ ನಮಗೆ ಅವುಗಳ ರಿಲೇಟೆಡ್ ಡೆರಿವೇಟಿವ್ಸ್ ಅಂದ್ರೆ ಕೆಮಿಕಲ್ ಸ್ಟ್ರಕ್ಚರ್ ನ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಸೊ ಹಾಗಾದ್ರೆ ಅದು ಏನು ಅಂತ ನೋಡೋಣ. ಅಬ್ಸಿಸಿಕ್ ಆಸಿಡ್ ನ ಒಂದು ಕೆಮಿಕಲ್ ಫಾರ್ಮುಲಾವನ್ನ ನೀವು ನೋಡೋದಾದ್ರೆ ಅದು ಕ್ಯಾರೋಟಿನಾಯ್ಡ್ ಡೆರಿವೇಟಿವ್ಸ್ ಇಂದ ಆಗಿರುತ್ತೆ. ಸೊ ಹಾಗಾಗಿ ಹೇಗೆ ನಾವು 3 ಆಪ್ಷನ್ ಅನ್ನ ಹಾಕ್ಬೋದು. ಇನ್ನು ಜಿಬರ್ಲಿನ್ಸ್ ಅಂತ ಬಂದ್ರೆ ಅದು ಬಂದು ನಾವು ಟರ್ಪಿನ್ಸ್ ಸ್ಟ್ರಕ್ಚರ್ಸ್ ಗಳಿಗೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ನಾವು 4ನೇ ಆಪ್ಷನ್ಸ್ ಗೆ ಹಾಕ್ಬೋದು. ಇನ್ನು ಕೈನೆಟಿನ್ ಗೆ ಬಂದ್ರೆ ಅಡಿನೈನ್ ಡೆರಿವೇಟಿವ್ಸ್ ತರದ ಸ್ಟ್ರಕ್ಚರ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾಗಿ ಅದನ್ನ ಸಿ ಗೆ 1 ಅಂತ ಹೇಳ್ತೀರಿ. ಆಕ್ಸಿನ್ ಬಂದು ಇಂಡೋಲಾಸ್ಟಿಕ್ ಆಸಿಡ್ ನ ಇನ್ನೊಂದು ರೂಪ. ಓಕೆ, IAA, ಇಂಡೋಲ್ ಬ್ಯೂಟಾರಿಕ್ ಆಸಿಡ್. ಸೊ ಈ ತರದ ಸ್ಟ್ರಕ್ಚರ್ ನಾವು ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ perishable vegetables can be maintained fresh for a longer period by spraying them with a solution of ಅಂತಂದಿದ್ದಾರೆ. ಸೊ ಹಾಗಾದ್ರೆ ವೆಜಿಟೇಬಲ್ಸ್ ಗಳು ಫ್ರೆಶ್ ಆಗಿರ್ಬೇಕು, ಅದಕ್ಕೆ ನಾವು ಯಾವ ಕೆಮಿಕಲ್ ನ ಸ್ಪ್ರೇ ಮಾಡೋದ್ರಿಂದ ಅದು ಫ್ರೆಶ್ ಆಗಿರುತ್ತೆ ಅಂತ ಪ್ರಶ್ನೆ. ಸೊ ಇಲ್ಲಿ ನೇರವಾಗಿ ನಾವು ಹೇಳ್ಬೋದು ಅಬ್ಸಿಸಿಕ್ ಆಸಿಡ್ ಆಗ್ಲಿ, ಎಥೋಫಿನ್ ಆಗ್ಲಿ, ಫಿನೈಲ್ ಅಸಿಟೇಟ್ ಆಗ್ಲಿ ಯಾವು ಕೂಡ ಸೂಟಬಲ್ ಅಲ್ಲ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ಇನ್ಹಿಬಿಟರಿ ಎಫೆಕ್ಟ್. ಅದೇ ಸೈಟೋಕೈನಿನ್ ಆದ್ರೆ ಏನು ಅಂತಂದ್ರೆ ದೇ ಆರ್ ಪ್ರಮೋಟರ್ಸ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ಸೈಟೋಕೈನಿನ್ ಕ್ಯಾನ್ ವಾಟ್ ಯು ಸೇ ಮೇಂಟೈನ್ ದ ಫ್ರೆಶ್ನೆಸ್ ಆಫ್ ದ ವೆಜಿಟೇಬಲ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಇದನ್ನ 2012ರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ 4ನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ದ ರೋಸೆಟ್ ಹ್ಯಾಬಿಟ್ ಆಫ್ ದ ಕ್ಯಾಬೇಜ್ ಕ್ಯಾನ್ ಬಿ ಚೇಂಜ್ಡ್ ಬೈ ಅಪ್ಲಿಕೇಶನ್ ಆಫ್. ಯಾವುದಾ ಒಂದು ಕೆಮಿಕಲ್ ಅನ್ನ ಹಾಕೋದ್ರಿಂದ ನಾವು ಏನು ಒಂದು ಕ್ಯಾಬೇಜ್ ನಲ್ಲಿ ಕಂಡು ಬರುವಂತಹ ಈ ತರದ ಸುರುಳಿ ಆಕಾರದ ಅರೇಂಜ್ಮೆಂಟ್ ಏನಿದೆ ಅದನ್ನ ತಪ್ಪಿಸಬಹುದು ಅನ್ನುವಂಥದ್ದು ಪ್ರಶ್ನೆ. ಸೊ ಅದನ್ನ ನೋಡೋದಾದ್ರೆ ನಾವು ನೇರವಾಗಿ ಏನಂತಂದ್ರೆ ಈ ಒಂದು ಜಿಬರ್ಲಿಕ್ ಆಸಿಡ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಆ ಒಂದು ಫಾರ್ಮೇಶನ್ ಏನಿದೆ ಅದನ್ನ ನಾವು ಆಟೋಮ್ಯಾಟಿಕಲಿ ತಪ್ಪಿಸಬಹುದು. ಸೊ ಹಾಗಾಗಿ ಆಪ್ಷನ್ ಬಿ ಜಿಬರ್ಲಿಕ್ ಆಸಿಡ್ ಅಂತ ಹೇಳಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಫಿಫ್ತ್ ಒನ್. ಸೊ 5ನೆಯ ಪ್ರಶ್ನೆ ಏನ್ ಹೇಳ್ತಾ ಇದೆ. ಸೊ which one of the following synthetic growth regulator is used to promote the synchronized flowering in the pineapple? ಪೈನಾಪಲ್ ನಲ್ಲಿ ಫ್ಲವರಿಂಗ್ ಆಗೋದಕ್ಕೆ ಒಂದು ಪರ್ಟಿಕ್ಯುಲರ್ ಏನಂತೀರಿ ಗ್ರೋತ್ ರೆಗ್ಯುಲೇಟರ್ ಇದೆ ಅಂತೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೆಯ ಆಪ್ಷನ್ ಬಂದು
ಬೆನ್ಸೈಲ್ ಅಮೈನೋ ಪ್ಯೂರಿನ್ ಅಂತ ಇದೆ. ಇದನ್ನು ಕೂಡ ನೀವು NCERT ಅಲ್ಲಿ ನೋಡಬಹುದು, ನೇರವಾಗಿ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಫಿನೈಲ್ ಮ್ಯೂರಮಿಕ್ ಆಸಿಡ್ ಅಂತ. ಸೊ ಸಾರಿ, ಮರ್ಕ್ಯೂರಿಕ್ ಆಸಿಡ್, ಫಿನೈಲ್ ಮರ್ಕ್ಯೂರಿಕ್ ಆಸಿಡ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಪೈನಾಪಲ್ ಅಲ್ಲಿ ಈ ಒಂದು ಫ್ಲವರಿಂಗ್ ಸಿಂಕ್ರೊನೈಸ್ಡ್ ಫ್ಲವರ್ಸ್ ಗಳು ಬರುವ ಹಾಗೆ ನೋಡ್ಕೊಳ್ಬಹುದು. ಸೊ ಇದನ್ನ ನೀವು ಏನಂತೀರಿ, ಅಪ್ಲಿಕೇಶನ್ ಪಾರ್ಟ್ ನಲ್ಲಿ ಕೂಡ ಯುಟಿಲೈಸ್ ಪ್ರೆಸೆಂಟ್ ಡೇ ಆಗ್ತಾ ಇರುವಂತದ್ದು. ನೆಕ್ಸ್ಟ್ 6th ಕ್ವೆಶನ್ ನೋಡೋಣ. ಸೊ 6th ಕ್ವೆಶನ್ ಏನ್ ಹೇಳುತ್ತೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ ಡಸ್ ನಾಟ್ ನ್ಯಾಚುರಲಿ ಆಕರ್ ಇನ್ ಪ್ಲಾಂಟ್ಸ್, ಯಾವುದು ಪ್ಲಾಂಟ್ಸ್ ನಲ್ಲಿ ಇಲ್ಲ ಅಂತ. ಸೊ ಹಾಗಾದ್ರೆ ನೀವು ನೋಡಬಹುದು, ಏನಂತಂದ್ರೆ ಜಿಬ್ಬರ್ಲಿಕ್ ಆಸಿಡ್ ಇರುತ್ತೆ, ABA ಇರುತ್ತೆ, IA ಇರುತ್ತೆ, 2,4-D ಏನಿದೆ ಇದು ಒಂದು ಸಿಂಥೆಟಿಕ್ ಕೆಮಿಕಲ್ ಆಗಿದೆ. ಓಕೆ, ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್, ವಿಚ್ ಈಸ್ ಯೂಶುವಲಿ ಕೆಮಿಕಲಿ ಮೇಡ್, ಸೊ ಸಿಂಥೆಟಿಕ್ ಒನ್. ಓಕೆ, ನೆಕ್ಸ್ಟ್ ಒಂದು 7ನೇ ಪ್ರಶ್ನೆಯನ್ನು ನೋಡೋಣ. So the 7th question is, leaf fall occurs in a tree when there is an increase in the concentration of ಅಂತಾರೆ. ಸೊ ಲೀಫ್ ಫಾಲ್ ಯಾವಾಗ ಆಗುತ್ತೆ, ಜಾಸ್ತಿ ನಾವು ಏನ್ ಸ್ಪ್ರೇ ಮಾಡಿದಾಗ ಅಥವಾ ಯಾವ ಕೆಮಿಕಲ್ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಎಲೆಗಳ ಉದುರುವಿಕೆ ಪ್ರಾರಂಭ ಆಗುತ್ತೆ ಅಂತ ಪ್ರಶ್ನೆ. ಇದನ್ನು ಕೂಡ ನೀವು ಹೇಳ್ಬೋದು ಅಬ್ಸಿಸಿಕ್ ಆಸಿಡ್ ಅಬ್ಸಿಷನ್ ಆಫ್ ದ ಲೀವ್ಸ್ ಅಂತ ನಾವು ನೇರವಾಗಿ ಹೇಳ್ತೀವಿ. ಸೊ ಹಾಗಾಗಿ ಅಬ್ಸಿಸಿಕ್ ಆಸಿಡ್ 2005 ಈ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋದಾದ್ರೆ, ಅಪಿಕಲ್ ಡಾಮಿನೆನ್ಸ್ ಇನ್ ದ ಪ್ಲಾಂಟ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅಂತ ಹೇಳಿದ್ದಾರೆ. ಸೊ ಅಪಿಕಲ್ ಡಾಮಿನೆನ್ಸ್ ನೋಡಬಹುದು ನೀವು, ಪರ್ಟಿಕ್ಯುಲರ್ ಆಗಿ ಒಂದು ಕೆಮಿಕಲ್ ಜಾಸ್ತಿ ಕಾನ್ಸಂಟ್ರೇಷನ್ ಆಗ್ತಾ ಇರುತ್ತೆ, ದಟ್ ಟು ಪರ್ಟಿಕ್ಯುಲರ್ ಟಿಪ್ ಆಫ್ ದ ಪ್ಲಾಂಟ್, ಟಿಪ್ ಆಫ್ ದಿ ರೂಟ್ ನಲ್ಲಿ. ಸೊ ಅವುಗಳನ್ನ ನಾವು ಅಪೆಕ್ಸ್ ಪಾರ್ಟ್ ಅಂತ ಕರಿತೀವಿ. ಆ ಅಪೆಕ್ಸ್ ಪಾರ್ಟ್ ನಲ್ಲಿ ಇರುವ ಡಾಮಿನೆನ್ಸ್ಗೆ ಪ್ಲಾಂಟ್ಸ್ ಗಳಲ್ಲಿ ಯಾವ ತರ ಬರುತ್ತೆ, ಯಾವ ಒಂದು ಕೆಮಿಕಲ್ ನಿಂದ ಬರುತ್ತೆ ಅಂತ ನೀವು ನೋಡಿದ್ರೆ, ಅದು ಕೂಡ ಹೇಳಬಹುದು ಶೂಟ್ ಟಿಪ್ಸ್ ನಲ್ಲಿ ಆಕ್ಸಿನ್ ಇಂದ ಬರ್ತಾ ಇದೆ. ಆಕ್ಸಿನ್ ಗಳ ಏನು ಪ್ರೊಡಕ್ಷನ್ ಈಸ್ ಹೈಯೆಸ್ಟ್ ಇನ್ ದ ಟಿಪ್ ಆಫ್ ದಿ ಪ್ಲಾಂಟ್, ದಟ್ ಈಸ್ ಮೆರಿಸ್ಟಮ್ಯಾಟಿಕ್ ರೀಜನ್ ಅಲ್ಲಿ ಅದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಡಿ ನ ನಾವು ಇಲ್ಲಿ ಮೆನ್ಷನ್ ಮಾಡಬಹುದು. ಸೊ ನಾವು 9th ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆನ ನೋಡೋಣ ನೇರವಾಗಿ. 9ನೇ ಪ್ರಶ್ನೆ, ಆಕ್ಸಿನ್ ಎಪಿಕಲ್ ಡಾಮಿನೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹಿಂದಿನ ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ. ಹಾಗಾದ್ರೆ ಜಿಬ್ಬರ್ಲಿನ್ ಏನ್ ಮಾಡುತ್ತೆ ಅಂತ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಸೊ ಹಾಗಾದ್ರೆ ಜಿಬ್ಬರ್ಲಿನ್ ಯಾವ್ದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? ಅಡ್ವಾಂಟೇಜಿಯಸ್ ಶೂಟ್ ಫಾರ್ಮೇಶನ್ ಅಲ್ಲಿ ಆಗಲ್ಲ. ಎಕ್ಸಲರೇಟರ್ ಅಬ್ಸಿಷನ್ ಗೆ ಅಬ್ಸಿಸಿಕ್ ಆಸಿಡ್ ಬೇಕಾಗುತ್ತೆ. ಕ್ಲೋಸರ್ ಆಫ್ ದ ಸ್ಟೊಮ್ಯಾಟೋ, ಬೋಲ್ಟಿಂಗ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2024 ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದಿದ್ದಾರೆ. ಯಾವುದು ತಪ್ಪಾದ ಉತ್ತರಗಳು ಇದೆ ಅನ್ನುವಂಥದ್ದನ್ನ ನೋಡಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿರೋದ್ರಿಂದ ಮೊದಲನೇದಾಗಿ ಒಂದೊಂದೇ ನಾವು ಓಡ್ತಾ ಹೋಗೋಣ. ಕೈನೆಟಿನ್ ಈಸ್ ದ ಡೆರಿವೇಟಿವ್ ಆಫ್ ಅಡಿನಿನ್ ವಿಚ್ ಈಸ್ ಅ ಪಿರಿಮಿಡಿನ್ ಅಂತ ಕೇಳಿದ್ದಾರೆ. ಸೊ ಪಿರಿಮಿಡಿನ್ ಸ್ಟ್ರಕ್ಚರ್ ಇದು ಬರೋದಿಲ್ಲ. ಸೊ ಹಾಗಾಗಿ ಕೈನೆಟಿನ್ ಗೆ ಸಂಬಂಧಪಟ್ಟಿರುವಂತೆ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇರುವಂತ ಆಪ್ಷನ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಬಹುದು. ಸೊ ಸಿ ನ ನೀವು ಇಲ್ಲಿಂದ ತೆಗೆದಾಕ್ಬಹುದು, ಬಿ ನು ಕೂಡ ತೆಗೆದಾಕ್ಬಹುದು. ಎ ಅಂಡ್ ಡಿ ಮಧ್ಯ ನಾವು ಚೆಕ್ ಮಾಡಬೇಕಾಗತ್ತೆ. ದ ಟೆಕ್ನಿಕ್ ಆಫ್ ದಿಸ್ what you say decapitation is widely used in tea plantation. Yes, tea plantation ಅಲ್ಲಿ ನಮಗೆ ವೈಡರ್ ಗ್ರೋತ್ ಬೇಕಾಗುತ್ತೆ ಹೈಟ್ ಗಿಂತ. ಇದೇನಂತೀರಿ, ಗ್ರೌಂಡ್ ಲೆವೆಲ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗುವಂತದ್ದು ಮತ್ತು ಹೈ yield ಪ್ರಾಡಕ್ಟ್ ಬರಬೇಕು ಅಂದ್ರೆ ಅಲ್ಲಿ ಡಿಕ್ಯಾಪಿಟೇಷನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ. ಈಗ ನಾವು ಉಳಿದಿರುವ 2 ಆಪ್ಷನ್ ಅಲ್ಲಿ ನೀವು ನೋಡಬಹುದು, ಎರಡನೇದನ್ನ ಸರಿ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ಕೂಡ ನಾವು ಇಲ್ಲಿಂದ ತೆಗೆದು ಹಾಕಬಹುದು. ಸೊ ಉಳಿದಿರುವಂತ ಉತ್ತರ ಬಂದು ಡಿ, ದಟ್ ಈಸ್ 1 and 5. ಓಕೆ, ಸೊ ಈ ತರ ನಾವು ಎಲಿಮಿನೇಷನ್ ಮೆಥಡ್ ಅನ್ನ ಫಾಲೋ ಮಾಡೋದ್ರಿಂದ ಟೈಮ್ ಸೇವ್ ಮಾಡಬಹುದು ಮತ್ತು 1-2 ಆಪ್ಷನ್ಸ್ ಓದೋದ್ರಲ್ಲಿ ನಿಮಗೆ ಉತ್ತರವನ್ನ ಈಸಿಯಾಗಿ ಕೊಟ್ಟಿರೋ ಆನ್ಸರ್ ನಿಂದಾನೇ ಎಲಿಮಿನೇಟ್ ಮಾಡ್ತಾ ಹುಡುಕೊಳ್ಬಹುದಾಗಿದೆ. ಓಕೆ, ಸೊ ಈ ಟ್ರಿಕ್ ನಮಗೆ ಟೈಮ್ ಸೇವ್ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಆ ತರದನ್ನ ನಾವು ಯೂಶುವಲಿ ಜಾಸ್ತಿ ದೊಡ್ಡ ದೊಡ್ಡ ಪ್ರಶ್ನೆಗಳಿದ್ದಾಗ ಆ ತರ ನಾವು ಫಾಲೋ ಮಾಡೋದು ಉತ್ತಮ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಫೆನಾಮಿನನ್ ಕಾಲ್ಡ್ ಅಪಿಕಲ್ ಡಾಮಿನೆನ್ಸ್ ಇನ್ ದ ಪ್ಲಾಂಟ್ ಇಸ್ ಡ್ಯೂ ಟು ದ ಫೈಟೋ ಹಾರ್ಮೋನ್. ಅಪಿಕಲ್ ಡಾಮಿನೆನ್ಸ್ ಈಗ ಆಲ್ರೆಡಿ ಕೇಳಿದ್ದಾರೆ. ಆ ಪ್ರಶ್ನೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೊ ಆಕ್ಸಿನ್ ಡಿಪೋಸಿಷನ್ ಇಂದಾಗಿ ಒಂದು ಅಪಿಕಲ್ ಡಾಮಿನೆನ್ಸ್ ಕಂಡು ಬರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 12ನೇ ಪ್ರಶ್ನೆಗೆ ಬರೋಣ. ಒನ್ ಹಾರ್ಮೋನ್ ಹ್ಯಾಸ್ಟನ್ಸ್ ದ ಮೆಚುರಿಟಿ ಪೀರಿಯಡ್ ಇನ್ ಜುವೆನೈಲ್ ಕಾನಿಫರ್ಸ್. ಓಕೆ, ಇದು ಕೂಡ ನೇರವಾಗಿ NCERT ರಿಲೇಟೆಡ್ ಸ್ಟೇಟ್ಮೆಂಟ್ ಆಗಿದೆ. One hormone hastens the maturity period in the juvenile conifers. A second hormone controls the xylem differentiation, while the third increases the tolerance of the plant to various stresses they are respectively ಅಂತ. ಸೊ ಸ್ಟ್ರೆಸ್ ರಿಲೇಟೆಡ್ ಹಾರ್ಮೋನ್ ಅಂತ ಬಂದಾಗ ನೀವು ಹೇಳಬಹುದು
ಸ್ಟ್ರೆಸ್ ಅಂತ ಬಂದಾಗ ಅಬ್ಸಿಸಿಕ್ ಆಸಿಡ್ ಅಂತ ನೇರವಾಗಿ ಹೇಳ್ಬೋದು. ಸೊ ಹಾಗಾಗಿ ಮೂರನೇ ಆಪ್ಷನ್ಸ್ ABA ಇದ್ರೆ ಅದನ್ನ ನಾವು ಹಾಕ್ಬೇಕಾಗತ್ತೆ. ಸೊ ಹಾಗಾದ್ರೆ ಡಿ ಮತ್ತು ಸಿ ಇಸ್ ದ ರೈಟ್ ಆನ್ಸರ್. ಸೊ ಇವುಗಳನ್ನ ಎರಡು ಲಾಸ್ಟ್ನೇ ಪ್ರಶ್ನೆ ಲಾಸ್ಟ್ ಸೆಂಟೆನ್ಸ್ ಬೇಸ್ ಮೇಲೆ ಎ ಮತ್ತು ಬಿ ನ ತೆಗೆದಾಕ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ನೀವು ಜುವೆನೈಲ್ ಕೋನಿಫರ್ಸ್ ಗಳಲ್ಲಿ ಮ್ಯಾಚುರಿಟಿ ಬರುವ ಹಾಗೆ ಮಾಡುವಂತದ್ದು ಯಾವುದು ಅಂತ ಪ್ರಶ್ನೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡಬಹುದು ಜಿಬ್ಬರ್ಲಿನ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಸಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎಕ್ಸೈಲಮ್ ಡಿಫ್ರೆನ್ಸಿಯೇಷನ್ ಆಗೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂದ್ರೆ ಎಕ್ಸೈಲಮ್ ಅಂತ ಹೇಳ್ಬೋದು. ಸೊ ಜಿಬ್ಬರ್ಲಿನ್ ಇಲ್ಲಿ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಆ ಮೂರನೇ ಸ್ಟೇಟ್ಮೆಂಟ್ ಅಥವಾ ಎರಡನೇ ಸ್ಟೇಟ್ಮೆಂಟ್ ನಲ್ಲಿ ನೀವು ಆನ್ಸರ್ ಅನ್ನ ಈಸಿಯಾಗಿ ಕಂಡುಹಿಡ್ಕೋಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಏನಂತಂದ್ರೆ ಇವತ್ತಿನ ಒಂದು ಡಿಸ್ಕಷನ್ ಆಗಿತ್ತು. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಪ್ಲಾಂಟ್ ಫಿಸಿಯಾಲಜಿಗೆ ಸಂಬಂಧಪಟ್ಟಿರುವಂತಹ ಫೋಟೋಸಿಂಥಸಿಸ್ ಚಾಪ್ಟರ್ ಡಿಸ್ಕಷನ್ ಆಗಿದೆ. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕೂಡ ಡಿಸ್ಕಷನ್ ಆಗಿದೆ. ರೆಸ್ಪಿರೇಷನ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ, ಅದನ್ನು ಕೂಡ ನಾವು ಮುಂದಿನ ಒಂದು ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅದಕ್ಕೂ ಮುಂಚೆ ಜಾಸ್ತಿ ಇರುವಂತಹ ಸಿಲೆಬಸ್ ಗಳನ್ನ ಬೇಗನೆ ಕ್ವಿಕ್ ಆಗಿ ರಿವೈಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಅಪ್ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಎಷ್ಟು ಸಾಧ್ಯ ಅಷ್ಟು ಈ ವಿಡಿಯೋಗಳನ್ನ ನೋಡಿ ನಿಮ್ಮ ಒಂದು ಆನ್ಸರ್ಸ್ ಗಳನ್ನ ಅನಲೈಸ್ ಮಾಡುವಂತ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳಿ. ಮತ್ತು ಈ ಕ್ವೆಶನ್ಸ್ ಗಳೇನಿದೆ, ದೀಸ್ ಆರ್ ದಿ ಮೇಜರ್ ಕ್ವೆಶನ್ಸ್ ವಿಚ್ ಹಾವ್ ಬೀನ್ ಅಪಿಯರ್ಡ್ ಇನ್ ದ ಲಾಸ್ಟ್ 20 years. ಕೊನೆಯ ಲಾಸ್ಟ್ ಒಂದು 20 ವರ್ಷಗಳಲ್ಲಿ ನಮಗೆ ಸಿಕ್ಕಿರುವಂತದ್ದು ಇದು. ಸೊ ಹಾಗಾಗಿ ಇದನ್ನೆಲ್ಲವನ್ನ ಒಂದ್ಸಾರಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಆಗುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಚಾಪ್ಟರ್ಸ್ ಗಳ ಮುಖಾಂತರ ನಾವು ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಇನ್ನು ಕೆಲವೇ ದಿನಗಳು ನಮಗೆ ಎಕ್ಸಾಮ್ಗೆ ಬಾಕಿ ಇರೋದ್ರಿಂದ ಮೇಜರ್ ಚಾಪ್ಟರ್ಸ್ ಗಳೆಲ್ಲವೂ ಕವರ್ ಆಗುತ್ತೆ ಮತ್ತು ಜಾಸ್ತಿ ಕ್ವಶನ್ಸ್ ಗಳು ಯಾವ್ಯಾವ ಚಾಪ್ಟರ್ ಗಳಲ್ಲಿ ಬಂದಿದೆ ಅದೆಲ್ಲವೂ ಕೂಡ ಕವರ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಏನು ಓದುವಂತ ಸ್ಪೀಡ್ ಇದನ್ನ ನೀವು ಹೆಚ್ಚು ಮಾಡ್ಬೇಕಾಗತ್ತೆ. ಹಾಗಾಗಿ ಆಲ್ ದ ಬೆಸ್ಟ್ ಯು ಪೀಪಲ್, ಪ್ರಿಪೇರ್ ವೆಲ್ ಫಾರ್ ದಿ ಎಕ್ಸಾಮಿನೇಷನ್ and we'll meet you again in the next video.